ಮಾತನಾಡಿದಷ್ಟು ಸುಲಭವಲ್ಲ ಫೀಲ್ಡ್ನಲ್ಲಿ ಕ್ರಿಕೆಟ್ ಆಡೋದು. ಸತತ ಸೋಲಿನ ಬಳಿಕ ಆರ್ಸಿಬಿ ಗ್ರೇಟ್ ಕಮ್ಬ್ಯಾಕ್ ಮಾಡಿತು. ನ್ಯೂಸ್ 18 ಕನ್ನಡ ಜೊತೆ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಮಾತನಾಡಿದ್ದಾರೆ. ಮಾತನಾಡಿದಷ್ಟು ಸುಲಭ ಅಲ್ಲ ಫೀಲ್ಡ್ನಲ್ಲಿ ಕ್ರಿಕೆಟ್ ಆಡೋದು. ಸತತ ಸೋಲಿನ ಬಳಿಕ ಆರ್ಸಿಬಿ ಗ್ರೇಟ್ ಕಮ್ಬ್ಯಾಕ್ ಮಾಡಿತು ಅನ್ನೋದನ್ನ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಮಾತನಾಡಿದ್ದಾರೆ. ಮೊದಲ 7 ಪಂದ್ಯಗಳಲ್ಲಿ 1 ಪಂದ್ಯ ಗೆದ್ದಿದ್ರು. ಮೊದಲ 7 ಪಂದ್ಯಗಳಲ್ಲಿ 1 ಪಂದ್ಯ ಗೆದ್ದಿದ್ರು. ನಂತರ ಉಳಿದ 6 ಪಂದ್ಯ ಗೆದ್ದು ಗ್ರೇಟ್ ಕಂಬ್ಯಾಕ್ ಮಾಡಿದ್ರು. ಆದರೆ ಈ ಸಲವೂ ಕೂಡ ಕಪ್ ನಮ್ದಾಗಲಿಲ್ಲ. ಹುಡುಗಿಯರು ಈ ಸಲ ಕಪ್ ಗೆದ್ದಿದ್ದೇವೆ. ಪುರುಷರ ಟೀಮ್ ಕೂಡ ಮುಂದಿನ ದಿನಗಳಲ್ಲಿ ಕಪ್ ಗೆಲ್ತಾರೆ. ಮೈಸೂರಿನಲ್ಲಿ ಮಹಿಳಾ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ನಡೆಸಿರುವಂತಹ ಪ್ರತ್ಯಕ್ಷ ವರದಿದೆ, ನೋಡೋಣ. ಈ ಸಲ ಕಪ್ ನಮ್ಮದೇ ಅಂತ ನಮ್ಮ RCB ಬಾಯ್ಸ್ ಅಂತೂ ಈ ಸರಿನೂ ಕಪ್ ಹೊಡಿಲಿಲ್ಲ. ಆದರೆ ನಮ್ಮ ವುಮೆನ್ಸ್ ಈ ಸರಿ ಕಪ್ ಹೊಡೆದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ RCB ಆಲ್ರೌಂಡರ್ ಹಾಗೂ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್, ಈ ಸರಿ ಕಪ್ ನಮ್ಮದೇ ಆದರೆ ಹುಡುಗಿರು ಈ ಸರಿ ಕಪ್ ನಮ್ಮದೇನೆ ಅಂತ ತೋರಿಸಿದ್ರೆ ಹೇಗೆ ಅನಿಸ್ತು? ಖುಷಿ ಆಗುತ್ತೆ. ಲಾಸ್ಟ್ ಇಯರ್ ಅಷ್ಟು ಒಳ್ಳೆ ಟೂರ್ನಮೆಂಟ್ ಇದ್ದಿಲ್ಲ ನಮಗೆ, ಬಟ್ ಈ ವರ್ಷ ಬಂದುಬಿಟ್ಟು ಆ ಥರ ಗೆದ್ದಿದ್ದು ನಮಗೆಲ್ಲರಿಗೂ ಖುಷಿ. ಯಾಕಂದರೆ ತುಂಬ ವರ್ಷದಿಂದ ಆ ಕಪ್ ಬೇಕಾಗಿತ್ತು ಮೆನ್ಸ್ ಅವರು, ಬಟ್ ನಾವು ಸೆಕೆಂಡ್ ಇಯರಲ್ಲಿ ಅದು ಮಾಡಿದ್ವಿ. ಬಟ್ ಮೆನ್ಸು ಮಾಡ್ತಾರೆ ಹೋಪ್ಫುಲಿ ನೆಕ್ಸ್ಟ್ ಇಯರ್ 2 ಕಪ್. ಮೇಡಮ್, ಒಂದು ಅಪವಾದ ಕೇಳಿಬರುತ್ತೆ, ಬೆಂಗಳೂರು ಟೀಮಲ್ಲಿ ಕನ್ನಡಿಗರು ಇರಲ್ಲ ಅಂತ. ಆದರೆ ಬೆಂಗಳೂರು ವುಮೆನ್ಸ್ ಟೀಮಲ್ಲಿ ನೀವು ಕನ್ನಡಿಗರಾಗಿದ್ರಿ. ಮ್ಯಾಚ್ನ ಅಂದರೆ RCB ವುಮೆನ್ಸ್ ಕಪ್ ಗೆಲ್ಲೋದಕ್ಕೆ ಮೇನ್ ಪಾಯಿಂಟ್ ನೀವೇ. ಯಾಕೆಂದರೆ ಏನು 18ನೇ ಓವರ್ ಬಾಲ್ ಹಾಕಿ ಹರ್ಮನ್ಪ್ರೀತ್ ಕೌರ್ನ ಔಟ್ ಮಾಡ್ತೀರಾ, ಆ ಮೂಮೆಂಟ್ ಹೇಗಿತ್ತು? ಐ ಮೀನ್ ಆ ಮ್ಯಾಚ್ ನಿಜವಾಗ್ಲೂ ನಮ್ಗೆ ಏನಾಯಿತು ಅಂತ ಇನ್ನೂ ಕುತ್ಕೊಂಡ್ಬಿಟ್ಟು ನಾವು ಡಿಸ್ಕಸ್ ಮಾಡೇ ಇಲ್ಲ. ಯಾಕಂದರೆ ಆ ಮ್ಯಾಚ್ ನಾವು ಗೆಲ್ತೀವಿ ಅಂತ ಫಸ್ಟ್ ಆಫ್ ಆಲ್ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ತುಂಬ ಲೋ ಸ್ಕೋರಿಂಗ್ ಮ್ಯಾಚ್. ಬಟ್ ನಾವೇನಂದರೆ ಬಂದುಬಿಟ್ಟು ನಾವು ಅವಾಗ ಗ್ರೂಪಲ್ಲಿ ಹೇಳ್ತಾ ಇದ್ವಿ, ನೋ ಮ್ಯಾಟರ್ ವಾಟ್ ನಾವು ಲಾಸ್ಟ್ವರೆಗೂ ತೊಗೊಂಡೋಗೋಣ, ಯು ನೆವರ್ ನೋ ವಾಟ್ ವಿಲ್ ಹ್ಯಾಪನ್ ಅಂತ. ಬಟ್ ಅದಾದಮೇಲೆ ನನಗೆ ಆ ಓವರ್ ಸಿಕ್ಕಿದಾಗ ನಾನೇನು ಅಂದ್ಕೊಂಡೆ, ಲೆಟ್ ಮಿ ಬೋಲ್ ಮೈ ಬೆಸ್ಟ್ ಬಾಲ್ಸ್. ಆಗುತ್ತೆ, ರಿಸಲ್ಟ್ ನಮ್ಮ ಕೈಯಲ್ಲಿಲ್ಲ, ಬಟ್ ಪ್ರೊಸೆಸ್ ನಮ್ಮ ಕೈಯಲ್ಲಿದೆ. ಸೊ ನಾನು ಆ ಬಾಲ್ ಹಾಕಿ ಡೀಪ್ ಲಾಂಗ್ ಆನಲ್ಲಿ ಕ್ಯಾಚ್ ತೊಗೊಂಡಾಗ ಐ ವಾಸ್ ಲೈಕ್, ಹೇಳೋಕ್ಕಾಗಲ್ಲ ಈ ಮ್ಯಾಚ್ ಟರ್ನ್ ಮಾಡ್ಬೋದು ಅಂತ. ಬಟ್ ಖುಷಿ ಆಯಿತು ಹ್ಯಾರಿದಿ ವಿಕೆಟ್ ತೊಗೊಂಡು. ಬೆಂಗಳೂರಿಗಳು ಎಲ್ಲ ಒಂದು ಅಜ್ಞಾತವಾಸ ಗೆದ್ವೇನೋ ನಾವು ಅನ್ನೋಷ್ಟು ಖುಷಿ ಆಯಿತು. ವಿರಾಟ್ ಕೊಹ್ಲಿ ಅವರು ಕೂಡ ಕಂಗ್ರಾಸ್ ಮಾಡೋದು, ಆ ಕ್ಷಣ ಹೇಗಿತ್ತು? ಆಬ್ವಿಯಸ್ಲಿ ಆ ಥರ ಒಬ್ಬರು ವ್ಯಕ್ತಿ ಬಂದುಬಿಟ್ಟು ನಿಮಗೆ ವಿಶ್ ಮಾಡಿದ್ರೆ ಆಬ್ವಿಯಸ್ಲಿ ಇಲ್ಲಿ ಮೇಕ್ ಯುವರ್ ಡೇ. ಸೊ ನನಗಂತೂ ತುಂಬಾ ಖುಷಿ ಇತ್ತು. ಯಾಕಂದರೆ ನಾನು ವಿರಾಟ್ ಅವ್ರನ್ನ ಚಿಕ್ಕವಳಿಂದ ನೋಡ್ಕೊಂಡು ಬಂದಿದ್ದೀನಿ. ಆಮೇಲೆ ಅವ್ರು ನನಗೆ ಈ ಗೇಮ್ ಆಡೋ ರೀಸನ್ನೇ ಅವರು ನನಗೆ. ಸೊ ಅವ್ರು ಬಂದುಬಿಟ್ಟು ವೆಲ್ ಬೋಲ್ಡ್ ಶ್ರೇಯಾಂಕಾ ಅಂದಿದ್ದು ನನಗೆ ಒಂದು ಸ್ಪೆಷಲ್ ಮೂಮೆಂಟ್. ಚೆನ್ನೈ ಮ್ಯಾಚ್ ನೋಡಲಿಕ್ಕೆ ನೀವು ಸಹ ಹೋಗಿದ್ರಿ. ಬೆಂಗಳೂರು ಚೆನ್ನೈ ಮ್ಯಾಚ್ ತುಂಬ ಚೆನ್ನಾಗಿ ಆಡಿ ಗೆದ್ದರು. ಅದು ಯಾಕೆ ಪದೇ ಸೆಮಿಫೈನಲ್ಗೆ ಬರ್ತಾರೆ, ಇಲ್ಲ ಕ್ವಾಲಿಫೈರ್ ಬರ್ತಾರೆ, ಬೀಳ್ತಾ ಇದ್ದಾರೆ ಬಾಯ್ಸ್ ಅನ್ಸುತ್ತೆ ನಿಮಗೆ? ಏನಿಲ್ಲ ನಾವು ಅದ್ಭುತವಾಗಿ ಬದಲಾಗಬೇಕು ಅಂತ ಅನ್ಸುತ್ತೆ ನಿಮಗೆ? ಒಂದೇನಂದರೆ ಮಾತಾಡೋದು ಈಸಿ, ಆಡೋದು ಕಷ್ಟ. ಯಾಕಂದರೆ ಆ ಲೆವೆಲ್ ಆಡಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಷ್ಟು ಚೆನ್ನಾಗಿ ಮಾಡಿಲ್ಲ. ನಾವು ಅಂದ್ಕೊಂಡ್ವಿ ಆಗೋಯ್ತು, ನಮ್ಮ ಟೂರ್ನಮೆಂಟ್ ಆಗೇ ಹೋಯ್ತು ಇಲ್ಲಿಗೆ ಅಂತ. ಬಟ್ ಯಾರಿಗೂ ಹೋಪೇ ಇರಲಿಲ್ಲ. ಬಟ್ ಆ 1% ಚಾನ್ಸ್ ಇತ್ತು. ನೆಕ್ಸ್ಟ್ 7 ಮ್ಯಾಚಸ್ ಇನ್ ರೋ ಗೆದ್ಬಿಟ್ಟು ಅಲ್ಲಿವರೆಗೂ ಬಂದಿದ್ದೆ ಹೆಚ್ಚು. ಆಮೇಲೆ ಬಿಗ್ ವಿನ್ ಏನಂದರೆ ನಾವು CSK ಮೇಲೆ ಗೆದ್ದಿದ್ದು. ಯಾಕಂದರೆ ಆ ಥರ ಮ್ಯಾಚ್ ಧೋನಿ ಆಡಬೇಕಾದ್ರೆ ಅಮೇಝಿಂಗ್ ಓವರ್ ಯಶ್ ದಯಾಲಿಂದ. ಸೊ ಎಲ್ಲರಿಗೂ ಆ ಮ್ಯಾಚ್ ನೋಡೇ ತುಂಬ ಖುಷಿ ಆಯಿತು. ಎಸ್, ಅದು ನಾವು ಫೈನಲ್ ರೀಚ್ ಆಗೋಕ್ಕಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಗೆಲ್ಲೋಕ್ಕಾಗಿಲ್ಲ. ಬಟ್ ಇದು ಒಂದು ಟೇಕ್ ಅವೇ ನಮಗೆ, ಇದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಯಾಕಂದರೆ ಆ ಥರ ಕಮ್ ಬ್ಯಾಕ್ ಮಾಡಿದ್ದು ಇಡೀ IPL ಅಲ್ಲೇ ನಾನು ನೋಡಿಲ್ಲ. ಕೊನೆಯದಾಗಿ ಮೇಡಮ್, ಈ ಸರಿನೂ ಕಪ್ ನಮ್ದಾಗಲಿಲ್ಲ ಬಾಯ್ಸ್ತು. RCB ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? RCB ಫ್ಯಾನ್ಸಿಗೆ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವಾಗಲೂ ನಿಮ್ಮ ಸಪೋರ್ಟ್ ಆಗಲಿ, ನಿಮ್ಮ ಚಿಯರ್ ಆಗಲಿ, ನಿಮ್ಮ ಪ್ಯೂರ್ ಲವ್ ಆಗಲಿ, ಅದು ಯಾವಾಗಲೂ ನಮ್ಮ ಜೊತೆನೇ ಇದೆ. ಸೊ ಇದೇ ಥರ ನಮಗೆ ಚಿಯರ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾಕಂದರೆ ನಿಮ್ಮಿಂದ ನಮ್ಗೆ ತುಂಬ ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ವಿ ಆಲ್ ಲವ್ ಯು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು RCBಯ ಆಲ್ರೌಂಡರ್ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.